ಸವಣೂರು ಇದು ನಮ್ಮ ಸವಣೂರು ಕರ್ನಾಟಕ ಮಧ್ಯಭಾಗದಲ್ಲಿದ್ದು ಹಾವೇರಿ ಜಿಲ್ಲೆಯಿಂದ ಕೇವಲ 24 ಕಿಲೋಮೀಟರ್ ದೂರದಲ್ಲಿದೆ. ಸವಣೂರು ನಗರ ಕರ್ನಾಟಕದ ಐತಿಹಾಸಿಕ ನವಾಬಿ ಸಂಸ್ಥಾನವಾಗಿದ್ದು ಮರಾಠ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟ ಈ ನಗರ ಶಿಕ್ಷಣ, ಕೃಷಿ, ಸಂಸ್ಕೃತಿಗೆ ಪ್ರಸಿದ್ಧವಾದ ನಗರ. 1948ರಲ್ಲಿ ಭಾರತಕ್ಕೆ ಸೇರ್ಪಡೆಯಾದ ಸವಣೂರು ನಗರ ವಿಶಿಷ್ಟವಾದ 5000 ವರ್ಷಗಳ ಹಿಂದಿನ ಬೊಂಬಾ ಮರಗಳನ್ನು ಹೊಂದಿರುವ ದೊಡ್ಡ ಹುಣಸೆ ಕಲ್ಮಠ ಸವಣೂರಿನ ಕಳಸವಿದ್ದಂತೆ. ಸವಣೂರು ನಗರ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಬೀಡಾಗಿದ್ದು, ಸವಣೂರು ನಗರದಲ್ಲಿ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಶಾಖಾ ಮಠವಿದ್ದು, ದ್ವೇಷ ಬಿಡು ಪ್ರೀತಿ ಮಾಡು ಎಂಬ ಸಾರವನ್ನು ಇಡೀ ಜಗತ್ತಿಗೆ ಸಾರುತ್ತಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಗೋಕಾಕ್ ಆಂದೋಲನದ ಹರಿಕಾರ ವಿನಾಯಕ್ ಕೃಷ್ಣ ಗೋಕಾಕ್ ಅವರ ಜನ್ಮಸ್ಥಳವಾಗಿದ್ದು, ಸವಣೂರು ಎಲೆ ಸುಪ್ರಸಿದ್ಧ ಶಿವಲಾಲ್ ಕಾರ ರುಚಿಗೆ ದೇಶದಲ್ಲಿ ಮನಸೋಲದವರಿಲ್ಲ. ರಾಜ್ಯದ 23ನೇ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಯವರು ಸವಣೂರು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದದ್ದು ಇಲ್ಲಿ ವಿಶೇಷ. ವಾಸ್ತವದಲ್ಲಿ ಜನಪ್ರತಿನಿಧಿಗಳಿಂದ, ಸರ್ಕಾರಿ ನೌಕರರಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ. ಸವಣೂರು ನಗರದ ಹೆಬ್ಬಾಗಿಲು ಎಂದೇ ಕರೆಯಲ್ಪಡುವ ಲಕ್ಷ್ಮೇಶ್ವರ ನಾಕದಿಂದ ಹಿಡಿದು ಮಂಗ್ಯನ ಕತ್ರಿ ಅಂತಲೇ ಹೆಸರುವಾಸಿಯಾದ ಬನ್ನಿಗಿಡ ಸರ್ಕಲ್ವರೆಗಿನ ರಸ್ತೆಯು ಸುಮಾರು 30 ವರ್ಷಗಳಿಂದ ಯಾವ ಪರಿಸ್ಥಿತಿಯಲ್ಲಿದೆಯೋ ಇಲ್ಲಿಯವರೆಗೂ ಅದೇ ಪರಿಸ್ಥಿತಿಯಲ್ಲಿದೆ. ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ತೆಗ್ಗಿನಿಂದ ಕೂಡಿದೆ. ರಸ್ತೆ ಅಕ್ಕಪಕ್ಕದಲ್ಲಿನ ನಿವಾಸಿಗಳ ಮನೆ ಸಂಪೂರ್ಣವಾಗಿ ಧೂಳಿನಿಂದ ಕೂಡಿದ್ದು ಸ್ಥಳೀಯ ನಿವಾಸಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತಿದೆ. ನಿರಂತರವಾದ ಕಣ್ಣುರಿ, ಧೂಳಿನ ಕಣಗಳಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲುವಂತಾಗಿದೆ. ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಯಾವ ಗಳಿಗೆಯಲ್ಲಿ ಏನಾಗಬಹುದೆಂಬ ಭಯ ಜನರ ಮನದಲ್ಲಿ ಮೂಡಿದೆ. ತಮ್ಮ ಹಕ್ಕಿನ ಬಗ್ಗೆ ಧ್ವನಿ ಎತ್ತಲಿಕ್ಕೂ ಅಸಮರ್ಥರಾದ ಇಲ್ಲಿಯ ಜನರು ಬ್ರಿಟಿಷ್ ಕಾಲದ ಗುಲಾಮಿ ಮನಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ.